ತೋರಿಸಿ ಸ್ಟೇಷನ್ ತೋರಿಸಿ ಇಲ್ಲೇ ಇದೆ ಬೋರ್ಡ್ ಚೆನ್ನಾಗಿ ಕಾಣಲಿ ಸ್ಟೇಷನ್ಗಳು ಏನು ಎಲ್ಲ ಪೊಲೀಸ್ನವರ ಇಲ್ಲ ಏನು ಇದು ಅರ್ಥನೇ ಆಗಲ್ಲ. ನಮಸ್ಕಾರ. ಇವತ್ತು ಪರಪ್ನಗರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀವಿ. ಒಂದು ಘಟನೆ ಆಗುತ್ತೆ ಮೈನ್ ರೋಡ್ನಲ್ಲಿ. ಒಂದು ಲಾರಿ ಟೆಂಪೋ ಏನು ದೊಡ್ಡ ಗಾಡಿ ಇದೆ ಆ ಗಾಡಿ ನಿಲ್ಲಿಸಿರ್ತಾನೆ, ಡೋರ್ ತೆಗಿತಾನೆ, ಹಿಂದ್ಗಡೆಯಿಂದ ಆಟೋ ಬಂದು ಆಟೋ ಟಚ್ ಆಗುತ್ತೆ. ಮಾಡಿರೋ ತಪ್ಪು ಅವನು, ನೋ ಪಾರ್ಕಿಂಗ್ ನಿಲ್ಲಿಸಿ ಡೋರ್ ಓಪನ್ ಮಾಡಿರೋದು ಅವನ ತಪ್ಪು. ಆ ಗಾಡಿ ನಿಲ್ಸಿರೋದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀವಿ ಯಾವ ರೀತಿ ಅವನು ಫೋಟೋ ಗಾಡಿನ ನಿಲ್ಸಿದ್ದ ಅಂತೇಳಿ. ಅಂಥದ್ರಲ್ಲಿ ನಮ್ಮ ಡ್ರೈವರ್ಗೆ ಏನು ನೀನು ಈ ಥರ ಆಗಿದೆ, ನನ್ನ ಗಾಡಿ ಡ್ಯಾಮೇಜ್ ಆಗಿದೆ ಮಾಡಿಕೊಡು ಅಂತ ಹೇಳ್ತಾರೆ. ಆವಾಗ ಬನ್ನಿ ಸರ್, ನನ್ನಿಂದ ಏನು ತಪ್ಪಾಗಿಲ್ಲ, ತನ್ನ ತಪ್ಪಿದ್ರೆ ಸ್ಟೇಷನಲ್ಲಿ ಬೇಕಾದ್ರೆ ನ್ಯಾಯ ಬೇಕಾದ್ರೆ ಬನ್ನಿ, ನನ್ನ ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ನಮ್ಮ ಡ್ರೈವರ್ ಹೇಳ್ತಾರೆ. ಆಗ ಆ ಗುಂಡ ನನ್ನ ಮಗ ಏನು ಮಾಡ್ತಾನೆ, ನಮ್ಮ ಆಟೋಗೆ ಮುಂದೆ ಇಟ್ಕೊಂಡು ಕಲ್ಲಲ್ಲಿ ಆಟೋ ಗ್ಲಾಸ್ನ ಪುಡಿ ಮಾಡ್ತಾನೆ. ಇದನ್ನ ಇವರು ಒನ್ಗೆ ಏನು ಅವರು ಕುಡಿದು ಡ್ರಿಂಕೆ 4 ಜನನು ಸೇರಿ ಡ್ರಿಂಕ್ ಮಾಡಿಕೊಂಡೆ ಎಣ್ಣೆ ಹೊಡ್ಕೊಂಡು ನಮ್ಮ ಚಾಲಕನ ಮೇಲೆ ಕಲ್ಲು ಹಾಕುವಂತ ಕೆಲಸ ಮಾಡ್ತಾರೆ. ದೇವ್ರ ದಯೆಯಿಂದ ಚಾಲಕ ಒಳಗಡೆ ಕೂತಿದ್ರು ಸಹ ಅವ್ರಿಗೇನು ದೇವ್ರ ದಯೆಯಿಂದ ಸದ್ಯಕ್ಕೆ ಭಗವಂತನ ದಯೆಯಿಂದ ಏನು ಏಟಾಗಿಲ್ಲ, ಕೈಗೆ ಇಷ್ಟು ಮಾತ್ರ ಏಟಾಗಿದೆ. ಏನು ಅಲ್ಲಿ ಬಂದಂತ ಸರ್ ಆಯ್ತು, ನಮ್ಗೆ ನಾವೇ ನಿಮ್ನ ದೂರ್ತಾ ಇಲ್ಲ ಸರ್, ನಿಮ್ಮನ್ನ ದೂರ್ತಾ ಇಲ್ಲ. ಪ್ರಶ್ನೆ ಇಲ್ಲ. ನಮ್ಮ ಅವ್ರು ಯಾರು ನಮ್ಮ ವಯಸ್ಸಾಳದಲ್ಲಿ ಕರೆದ್ರು ಅಂದ್ರಲ್ಲ, ಅವ್ರು ಕರೆಸ್ತಾ ಇದ್ದೀನಿ, ಎಲ್ಲಿ ಕರ್ಕೊಂಡು ಹೋಗ್ಬಿಟ್ರು ಏನು ಅಂತ. ಆಯ್ತು ಬಿಡಿ, ಬರ್ತೀನಿ ಬನ್ನಿ. ಅದಲ್ಲೇ ನೀವೇ ಹೇಳಿದ್ರಿ ಸಾಹೇಬ್ರು ಬರ್ಬೇಕು ಅಂತ, ಬರೋವರೆಗೂ ಬರ್ತೀವಿ ಬಿಡಿ, ಅವಾಗಲೇ ಬರ್ತೀವಿ ಬಿಡಿ. ಹೆಂಗಾಗಿದೆ ಅಂದ್ರೆ ಇಲ್ಲಿ ಪೊಲೀಸ್ನವರು ಅವ್ರನ್ನ ಆಟೋದಲ್ಲಿ ಕುಣಿಸ್ಕೊಂಡು ಕರ್ಕೊಂಡ್ ಬರ್ತಾರೆ ಅರ್ಧ ದಾರಿಲಿ ಇಳಿಸ್ಬಿಟ್ಟು ಇವ್ರನ್ನ ಹೊಡೆಯುವಂತ ಕೆಲಸ, ಪೊಲೀಸವ್ರ ಮುಂದೆನೆ ಸಹ ಹೊಡೆಯುವಂತ ಕೆಲಸ ಆಗುತ್ತೆ. ಇಂಥ ಪೊಲೀಸ್ ಇಲಾಖೆಯವರು ನ್ಯಾಯದ ಪರ ಇರೋದ್ ಬಿಟ್ಟು ಕುಡ್ಕೊಂಡು ಗಲಾಟೆ ಮಾಡೋರ ಪರ ನಿಂತ್ಕೊಂಡು 4 ಗಂಟೆಯಿಂದ ಇಲ್ಲಿ ಬಂದ್ ಪಾಪ ನಮ್ಮೆಲ್ಲ ಇಷ್ಟು ಜನ ಚಾಲಕರು ಕಾಯ್ತಾ ಇದ್ರು. ಬರೀ ಇಲ್ಲಿಂದ 1 ಕಿಲೋಮೀಟರ್ ಗಾಡಿ ಇರೋದು, ಗಾಡಿನೂ ಸಹ ತರಿಸಿಲ್ಲ. ಅವ್ರ ಡ್ರೈವರ್ನು ಯಾರಿದ್ದಾರೆ ಅವ್ರು 4 ಜನ ಇದ್ರು, ಅವ್ರನ್ನೂ ಸಹ ಇಲ್ಲಿಗೆ ಕರ್ಸೋವಂತ ಆಗಿಲ್ಲ. ಅಂದ್ರೆ ಒಂದ್ ರೀತಿ ಹೆಂಗೆ ಅಂದ್ರೆ ಇಲ್ಲಿ ಯಾರು ಬರಲ್ಲ, ಏನು ಮಾಡ್ಕೊಳಲ್ಲ, ಏನಾಗ್ಬಿಡುತ್ತೆ ಆಗ್ಬಿಡ್ಲಿ ಈ ರೀತಿ. ಇದನ್ನ ಎಲ್ಲ ನಮ್ಮ ಚಾಲಕರು ಶೇರ್ ಮಾಡೋ ಮುಖಾಂತರ ಆಟೋ ಚಾಲಕರಿಗೆ ನ್ಯಾಯ ಸಿಗೋ ತರ ಆಗ್ಬೇಕು. ಯಾರು ಆಟೋ ಚಾಲಕ ಆಟೋಗಳ ಮೇಲೆ ಕಲ್ಲೆತ್ತಾಕ್ತಾನೆ ಅಂತವ್ರಿಗೆ ಕಾನೂನಿನಲ್ಲಿ ಕಠಿಣ ಶಿಕ್ಷೆನ ಪೊಲೀಸ್ನವ್ರು ಕೊಡಿಸ್ಬೇಕು ನ್ಯಾಯದ ಪ್ರಕಾರ. ಯಾಕಂದ್ರೆ ಒಳ್ಳೆ ಪೊಲೀಸ್ ಇರ್ತಾರೆ, ಕೆಟ್ಟವ್ರು ಇರ್ತಾರೆ. ಇವತ್ತು ನಾವು ಈ ಸ್ಟೇಷನ್ ಅಲ್ಲಿ ಒಳ್ಳೆಯವ್ರು ಇದ್ದಾರೆ ಅನ್ಕೊಂಡಿದೀವಿ, ಅಲ್ಲಿ ಯಾರು ಒಂದಿಬ್ರು ಪೊಲೀಸ್ನವರು ಮಾಡಿರೋದು ಏನು ಅನಾಚಾರ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಸಸ್ಪೆಂಡ್ ಮಾಡಿ ಇವರು ಅವ್ರನ್ನ ಮನೆಗೆ ಕಳಿಸ್ಬೇಕು. ಪೊಲೀಸ್ ಇಲಾಖೆ ಇರೋದು ನ್ಯಾಯದ ಪರವಾಗಿ ಮಾತಾಡ್ಲಿಕ್ಕೆ. ಅವ್ರ ಕಣ್ ಮುಂದೆನೆ ಇದ್ದಂತ ಅಪರಾಧಿಗಳನ್ನ ಇವರು ಬಿಟ್ಟು ಕಳಿಸ್ತಾರೆ ಆಟೋದಲ್ಲಿ ಕುಣಿಸಿ. ಅಂದ್ರೆ ಯಾವ ಮಟ್ಟಕ್ಕೆ ಇವರು ನ್ಯಾಯನ ಕಾಪಾಡ್ತಾರೆ ಅಂತೇಳಿ. ಈಗ ನೋಡಿ ಇಷ್ಟೊತ್ತವರೆಗೂ ಇಲ್ಲ, ಯಾವಾಗ ಬಂದು ಒಂದು ವಿಡಿಯೋ ಮಾಡ್ತೀವಿ ಅಂದ ತಕ್ಷಣ ಪೊಲೀಸವ್ರು ಬಂದು ವಿಡಿಯೋ ಬನ್ನಿ, ನಿಮ್ಗೇನು ಅದ್ ಮಾಡ್ತೀವಿ ಇದು ಮಾಡ್ತೀವಿ. ಇದೇ ಎಲ್ಲೋಗಿತ್ತು 4 ಗಂಟೆಗೆ ಗಾಡಿ ಇಲ್ಲೇ ಇಲ್ವಾ, ಗಾಡಿ ಹೇಳ್ಕೊಬರಕ್ಕಾಗಿಲ್ವೇ ಅವ್ರಿಗೆ? ಇದು ನಮ್ಮ ಕರ್ನಾಟಕದ ನಮ್ಮ ಆಟೋ ಚಾಲಕರ ಪರಿಸ್ಥಿತಿ ಆಗಿದೆ. ಇದಕ್ಕೆ ಎಲ್ಲ ಆಟೋ ಚಾಲಕರು ಇಂಥದ್ದಾದಾಗ ಖಂಡಿಸ್ಬೇಕು. ಯಾಕೆ ಅಂದ್ರೆ ಖಂಡಿಸ್ತಲೇ ಹೋದ್ರೆ ಬಿಡು, ಇವತ್ತು ನನ್ಗಾಯ್ತು ನಾಳೆ ಇನ್ನೊಬ್ನಿಗಾಯ್ತು ಆಗೋದ್ ಬೇಡ. ಇವತ್ತು ಆಗಿರೋದಕ್ಕೆ ನ್ಯಾಯ ಸಿಗ್ಬೇಕು. ಪರಪ್ನಗರ ಪೊಲೀಸ್ ಸ್ಟೇಷನ್ ಯಾರು ನಮ್ಮ ACP ಸಾಹೇಬ್ರು ಇದ್ದಾರೆ, DCP ಇದ್ದಾರೆ, ವಿಡಿಯೋನ ಅವ್ರಿಗೆಲ್ಲ ಫಾರ್ವರ್ಡ್ ಮಾಡೋ ಮುಖಾಂತರ ಚಾಲಕನ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದೀವಿ. ಹೇಗಿದೆಯಲ್ಲ ಫ್ರೆಂಡ್ರೆ, ಹೋಗ್ಬಿಟ್ಟು ಅಪ್ಲೋಡ್ ಮಾಡಿ ಆ ಲಿಂಕ್ ನಾವು ಹೋಗ್ತೀವಿ. ಯಾರು ಒಬ್ರು ಗಾಡಿ ಹೋಗಿ